ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಲನ್ ತುಂಬ ಜನ ವೀಡಿಯೋಸ್ನ ಸರಿಯಾಗಿ ಪೂರ್ತಿ ನೋಡ್ತಾ ಇಲ್ಲ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ಮೀರಳನ್ನು ಡ್ರಾಪ್ ಮಾಡಿ 20 ನಿಮಿಷಗಳ ನಂತರ ವನ್ಯ ಜೊತೆಯಲ್ಲಿ ಮನೆಗೆ ಬಂದ ಸಾಮ್ರಾಟ್ಗೆ ಸೋಫಾದಲ್ಲಿ ಕುಳಿತು ಸೌರಭ್ ಹೊಡೆದಿದ್ದರಿಂದ ಕೆಂಪಾಗಿದ್ದ ಅವಳ ಕೆನ್ನೆಗೆ ಐಸ್ ಪ್ಯಾಕ್ ಇಟ್ಕೊಳ್ತಾ ಇದ್ಲು ಅಕ್ಷತಾ. ಅಕ್ಷತಾಳನ್ನು ಕಂಡು ನೇರವಾಗಿ ಹೋಗಿ ಅಕ್ಷತಾ ಮಡಿಲಲ್ಲಿ ಮಲಗಿ, ಅಮ್ಮ ನಿನಗೇನೂ ಆಗಿಲ್ಲ ತಾನೇ ಎಂದು ಅವಳ ಮುಖವನ್ನು ಎರಡೂ ಕೈಗಳಿಂದ ಹಿಡಿದು ಪ್ರೀತಿಯಿಂದ ಕೇಳಿದನು ಸಾಮ್ರಾಟ್. ಸಾಮ್ರಾಟ್ ಹಿಂದೆ ಬಂದ ವನ್ಯ ಅಕ್ಷತಾಳ ಮತ್ತೊಂದು ಪಕ್ಕದಲ್ಲಿ ಕುಳಿತು ಅವಳ ಭುಜದ ಮೇಲೆ ವಾಲಿ, ದೊಡ್ಡಮ್ಮ ಹೇಗಿದೆಯಾ? ಅಸಲು ನಿನ್ನ ಮೇಲೆ ದಾಳಿ ಮಾಡಿದ್ಯಾರು? ಈ ಗಾಯ ಹೇಗಾಯಿತು ಎಂದು ಅಕ್ಷತಾಳ ಕೆನ್ನೆಯನ್ನು ಸವರುತ್ತಾ ಕೇಳಿದ್ಲು. ಮಗ ಮಡಿಲಲ್ಲಿ ಮಲಗಿದ್ರಿಂದ ಐಸ್ ಪ್ಯಾಕ್ ಪಕ್ಕಕ್ಕಿಟ್ಟ ಅಕ್ಷತಾ ಒಂದು ಕೈಯಿಂದ ಸಾಮ್ರಾಟ್ ತಲೆನ ಸವರ್ತಾ, ನನಗೇನೂ ಆಗಿಲ್ಲ ಕಣೋ ಕಂದ, ನಾನು ಚೆನ್ನಾಗೇ ಇದ್ದೇನೆ ನೋಡು ಎಂದು ಮಗನಿಗೆ ಹೇಳ್ತಾ ಮತ್ತೊಂದು ಕೈಯಿಂದ ತನ್ನ ಭುಜದ ಮೇಲೆ ತಲೆ ಇಟ್ಕೊಂಡಿದ್ದ ವನ್ಯಾಳ ಕೆನ್ನೆ ಸವರ್ತಾ, ನಾನು ಚೆನ್ನಾಗಿದ್ದೇನೆ, ನೀನು ಹೇಗಿದ್ದೀಯಾ? ಅಮ್ಮ ಅಪ್ಪ ಚೆನ್ನಾಗಿದ್ದಾರಾ? ಇಷ್ಟು ದಿನಕ್ಕೆ ನಿನಗೆ ಈ ದೊಡ್ಡಮ್ಮನ ನೋಡಲು ಸಮಯ ಸಿಗ್ತಾ ಎಂದು ಅಕ್ಷತಾ ಮುನ್ಸಿನಿಂದ ಕೇಳಿದ್ಲು. ಈಗ ಕೂಡ ಅವಳು ನಿನ್ನನ್ನು ನೋಡಲು ಬರಲಿಲ್ಲಮ್ಮ. ಕಾಲೇಜಿನಿಂದ ಮನೆಗೆ ಹೋಗುವಾಗ ದಾರಿಯಲ್ಲಿ ಸ್ಕೂಟಿ ಕೆಟ್ಟು ಹೋಗಿತ್ತು. ಇವಳು ಮತ್ತು ಇವಳ ಗೆಳತಿ ಇಬ್ಬರು ಸೇರಿ ರಸ್ತೆಯಲ್ಲೇ ಸರ್ಕಸ್ ಮಾಡ್ತಿದ್ರೆ ನಾನೇ ಲಿಫ್ಟ್ ಕೊಟ್ಟು ಕರ್ಕೊಂಡು ಬಂದೆ ಇವಳನ್ನು ಎಂದು ಸಾಮ್ರಾಟ್ ಹೇಳಿದ. ಅಯ್ಯೋ ದೊಡ್ಡಮ್ಮ, ಅದೇನು ಹೇಳಿ, ನಾನು ಕೂಡ ಅಣ್ಣನಂತೆ ಯಾವುದಾದ್ರೂ ಒಂದು ಡಿಗ್ರಿಯೋ BTechೋ ತಗೋಬೇಕಿತ್ತು. ಸುಮ್ಮನೆ ಹಠ ಮಾಡಿ MBBS ಸೇರ್ಕೊಂಡ. ಅವರು ನನ್ನನ್ನು ಮೀನು ಸುಲಿದಂತೆ ಸುಲಿದು ಬಿಡ್ತಾ ಇದ್ದಾರೆ ದೊಡ್ಡಮ್ಮ. ಒಂದು ಸಿನಿಮಾ ಇಲ್ಲ, ಹೊರಗಡೆ ಸುತ್ತಾಡೋದು ಇಲ್ಲ, ಶಾಪಿಂಗ್ ಇಲ್ಲ, ಮೋಜು ಮಸ್ತಿನೂ ಇಲ್ಲ. ಯಾವಾಗಲೂ ಕಪ್ಪೆಗಳನ್ನು ಕತ್ತರಿಸೋದು, ಕೇಸ್ ಸ್ಟಡಿ ಮಾಡೋದು, ಹೆಣಗಳನ್ನು ನೋಡೋದೇ ಸರಿಯಾಗಿ ಹೋಗ್ಬಿಟ್ಟಿದೆ ಎಂದು ವನ್ಯ ಮೂಗು ಮುರಿದ್ಲು. ಅಯ್ಯಯ್ಯೋ ಹೌದಾ ಬಂಗಾರ, ಮತ್ತೆ ಯಾಕೆ MBBS ಸೇರಿಕೊಂಡೆ ಎಂದು ಅಕ್ಷತಾ ಸಮಾಧಾನ ಮಾಡ್ತಾಯಿದ್ರೆ, ಹಾಗಲ್ದಿದ್ರೆ ನಿನ್ನಂತೆ ಡಿಗ್ರಿಗೆ ಸೇರಿ ಕಷ್ಟಪಟ್ಟು 3 ವರ್ಷದ ಡಿಗ್ರಿಯನ್ನು 7 ವರ್ಷ ಓದಬೇಕಿತ್ತಾ ಎಂದು ವ್ಯಂಗ್ಯವಾಡ್ತಾ ಬಂದನು ಸೌರಭ್. ಹಿಟ್ಲರ್ ಸಾಹೇಬ್ರು ಮೆಟ್ಟಿಲಿಳಿದು ಬರ್ತಾ ಇದ್ದ ಸೌರಭ್ನನ್ನು ನೋಡಿ, ದೊಡ್ಡಪ್ಪ ಎಂದು ಜೋರಾಗಿ ಕೂಗುತ್ತಾ ಹೋಗಿ ಪಕ್ಕದಿಂದ ತಬ್ಬಿಕೊಂಡ್ಲು ವನ್ಯ. ಸೌರಭ್ ಅವಳನ್ನು ಸುಮ್ಮನೆ ತಬ್ಕೊಂಡು, ಯಾಕೆ ಹಾಗೆ ಕೂಗ್ತೀಯಾ? ಸಮಾಧಾನವಾಗಿ ಮಾತನಾಡಲು ಆಗಲ್ವಾ ಎಂದು ಗಂಭೀರ ಧ್ವನಿಯಲ್ಲಿ ಹೇಳಿ ಅಕ್ಷತಾ ಅವರ ಮುಂದಿರುವ ಸೋಫಾದಲ್ಲಿ ಕುಳಿತು ಅಕ್ಷತಾಳನ್ನು ಕೋಪದಿಂದ ನೋಡಿದನು. ಅವನ ಆ ನೋಟಕ್ಕೆ ಹೆದರಿ ಸಾಮ್ರಾಟ್ ಅಕ್ಷತಾಳ ಮಡಿಲಿನಿಂದ ಮೇಲೆ ಎದ್ರೆ, ವನ್ಯ ಕುಳಿತುಕೋ, ನಾನು ನಿನಗೆ ಜ್ಯೂಸ್ ತರ್ತೇನೆ ಎಂದು ಅಕ್ಷತಾ ಅಡುಗೆ ಮನೆಗೆ ಹೋದ್ಲು. ಹೋಗ್ತಾ ಇರುವ ಅಕ್ಷತಾಳನ್ನು ನೋಡ್ತಾ ಸೌರಭ್, ನಿನ್ನ ಓದು ಹೇಗಿದೆ ಎಂದು ವನ್ಯಾಳನ್ನು ಮಾಮೂಲಿಯಾಗಿ ಕೇಳ್ದ. ಚೆನ್ನಾಗಿದೆ ದೊಡ್ಡಪ್ಪ, ಹಠಾತ್ತನೇ ಯಾಕೆ ಹೀಗೆ ಬಂದೆ? ಅದಕ್ಕೆ ಸಾಮ್ರಾಟ್ ರಸ್ತೆಯಲ್ಲಿ ನಡೆದ ಎಲ್ಲ ವಿಷಯವನ್ನು ತಿಳಿಸಿದನು ಸೌರಭ್ಗೆ. ಅದನ್ನು ಕೇಳಿದ ಸೌರಭ್ ಕೋಪದಿಂದ ಸ್ವಲ್ಪ ಸಮಯ ಫೋನ್ ನೋಡಿ, ಫೋನ್ನ ಪಕ್ಕಕ್ಕಿಟ್ಟು, ನಾಡಿದ್ದು ಮನೆಗೆ ನಿನಗಾಗಿ ಹೊಸ ಕಾರು ಬರುತ್ತದೆ, ಅದರ ನಂತರ ಮತ್ತೆ ಎಲ್ಲಾದರೂ ರಸ್ತೆಯಲ್ಲಿ ಸ್ಕೂಟಿ ನಿಂತಿದೆ ಎಂದು ಕಂಡ್ರೆ ಎಂದು ಗಂಭೀರವಾಗಿ ಹೇಳ್ತಾ ಇರುವಾಗಲೇ ಅಕ್ಷತಾ ಜ್ಯೂಸ್ನ ತಂದ್ಲು. ಸರಿ ದೊಡ್ಡಪ್ಪ ಎಂದು ತಲೆ ತಗ್ಗಿಸಿ ಬುದ್ಧಿವಂತ ಹುಡುಗಿಯಂತೆ ತಲೆ ಆಡಿಸಿದ್ಲು. ವನ್ಯಾಗೆ ಒಂದು ಗ್ಲಾಸ್ ಕೊಟ್ಟು ಸಾಮ್ರಾಟ್ಗೆ ಒಂದು ಗ್ಲಾಸ್ ಕೊಟ್ಟು ಸೌರಭ್ ಮುಂದೆ ಟ್ರೇನ ಇಟ್ಟರೆ ರೂಮಿಗೆ ತೆಗೆದುಕೊಂಡು ಬಾ ಎಂದು ಗಂಭೀರವಾಗಿ ಹೇಳಿ ಫೋನ್ ನೋಡ್ತಾ ಮೆಟ್ಟಿಲು ಹತ್ತಾ ಇದ್ದ ಸೌರಭ್ನನ್ನು ನೋಡಿ, ದೊಡ್ಡಪ್ಪ ನಾನು ಹೋಗ್ತೀನಿ ಅಮ್ಮ, ನೀವು ಮಕ್ಕಳನ್ನು ಕಾಲೇಜಿಗೆ ಸೇರಿಸಿದ ತಕ್ಷಣ ನಿನ್ನ ಕೆಲಸ ಮುಗೀತಾ ಅಂತ ಅಂದ್ಕೊಂಡಿದ್ದೀಯಾ? ಹೆಣ್ಣು ಮಕ್ಕಳಿಗೆ ಕಾಲೇಜಿಗೆ ಕಾರ್ ಕೊಡದೆ ನೀನೇನು ಮಾಡ್ತಿದ್ದೀಯಾ ಬೋಳಿ ಮಗನೇ, ಹೀಗೆಲ್ಲ ಬೈಬಾರ್ದು, ಆದರೂ ಹಾಕಿದ್ದೀನಿ ಎಂದು ಸೌರಭ್ ಫೋನ್ನಲ್ಲಿ ಜೋರಾಗಿ ಕೂಗಿದನು. ಅತ್ತ ಕಡೆಯಿಂದ ಉತ್ತರ ಕೇಳ್ತಾ, ವನ್ಯ ಮನೆಗೆ ಬಂದಿದ್ದಾಳೆ, ಇವತ್ತು ಇಲ್ಲೇ ಇರ್ತಾಳೆ, ನಾಳೆ ಇಲ್ಲಿಂದನೇ ಕಾಲೇಜಿಗೆ ಹೋಗಿ ಸಾಯಂಕಾಲ ಮನೆಗೆ ಬರ್ತಾಳೆ ಎಂದು ಹೇಳಿ ಅಮ್ಮ ನೀವು ಬೇಬಿ ಉತ್ತರ ಕೇಳ್ದೇನೆ ಕಾಲನ್ನ ಕಟ್ ಮಾಡಿ ರೂಮ್ಗೆ ಹೋದನು ಸೌರಭ್. ಹಿಂದೆಯೇ ಜ್ಯೂಸ್ ಗ್ಲಾಸ್ ಹಿಡಿದು ಹೋಗ್ತಾ ಇರುವ ಅಕ್ಷತಾಳನ್ನು ನೋಡಿ, ಅಣ್ಣ ದೊಡ್ಡಪ್ಪ ಈಗಲೂ ದೊಡ್ಡಮ್ಮನನ್ನು ಕಣ್ಣು ಸನ್ನೆಯಲ್ಲೇ ಕಂಟ್ರೋಲ್ ಮಾಡ್ತಾರೆ ಅಲ್ವಾ
ಈಗಲೇ ಹೀಗಿದ್ದಾರೆ ಅಂದರೆ ನೀವು ಹುಟ್ಟುವ ಮುಂಚೆ ದೊಡ್ಡಪ್ಪ ಎಷ್ಟು ರೊಮ್ಯಾಂಟಿಕ್ ಆಗಿದ್ರೋ ಏನೋ ಎಂದು ಕಣ್ಣು ಮಿಟ್ಸುತ್ತಾ ವನ್ಯ ಸಾಮ್ರಾಟ್ ಕಿವಿಯಲ್ಲಿ ಪಿಸುಗುಟ್ಟಿದ್ಲು. ಸಾಮ್ರಾಟ್ ಜ್ಯೂಸ್ ಕುಡಿದು ಮುಗಿಸಿ ಗ್ಲಾಸ್ನ ಪಕ್ಕಕ್ಕಿಟ್ಟು ವನ್ಯಾಳ ತಲೆಯ ಮೇಲೆ ಒಂದು ಏಟು ಹಾಕಿ, ನಿನಗೆ ಬುದ್ಧಿ ಇಲ್ವೇನೆ ರಾಕ್ಷಸಿ, ದೊಡ್ಡವರ ಬಗ್ಗೆ ಹಾಗೆ ಮಾತನಾಡ್ತಾರಾ ಎಂದು ಕೂಗಿ, ಹೋಗು ನಿನ್ನ ರೂಮ್ಗೆ ಹೋಗಿ ಫ್ರೆಶ್ ಆಗು ಎಂದು ತನ್ನ ರೂಮ್ಗೆ ಹೊರಟನು ಸಾಮ್ರಾಟ್. ಅಪ್ಪ, ಈಗ ನಾನೇನಂದೆ ಅಣ್ಣ ಎಂದು ತಲೆ ಸವರುತ್ತಾ ಜ್ಯೂಸ್ ಮುಗಿಸಿ ತನ್ನ ರೂಮ್ಗೆ ಹೋದಲು ವನ್ಯ. ಅಂದರೆ ಬಂದಾಗ ಉಳಿದುಕೊಳ್ಳಲು ಅಮ್ಮಾನಿಯು ಮಕ್ಕಳಿಗಾಗಿ ಪ್ರತ್ಯೇಕ ರೂಮ್ಗಳನ್ನು ಸೌರಭ್ ಏರ್ಪಾಡು ಮಾಡಿದ್ದನು. ಸಾಮ್ರಾಟ್ ರೂಮಿಗೆ ಹೋಗುವಾಗ ಫೋನ್ ಬರಲು ಕಾಲ್ ರಿಸೀವ್ ಮಾಡಿ ಓಕೆ ಗುಡ್ ಎಂದು ಹೇಳಿ ವಾಟ್ಸಪ್ನಲ್ಲಿ ಬಂದ ವಿವರಗಳನ್ನು ನೋಡ್ತಾ ಹೊರಗಡೆ ಹೋದನು. ಅಂಕಿತಾ ಜೊತೆ ಹೊರಟ ತಾರಕ್ ಮೊದಲು ಒಂದು ಕೆಫೆ ಮುಂದೆ ಬೈಕ್ನ ನಿಲ್ಲಿಸಿದನು. ಹಿಂದಿದ್ದ ಅಂಕಿತಾ, ಸರ್ ಇಲ್ಲಿ ಯಾಕೆ ಬೈಕ್ ನಿಲ್ಲಿಸಿದ್ದೀರಿ ಅಂದ್ಲು ಸುತ್ತಲೂ ನೋಡ್ತಾ. ಯಥಾ ಪ್ರಕಾರ ಅವನು ಉತ್ತರ ಕೊಡೋಲ್ಲ. ಅವಳಿಗೆ ಉತ್ತರ ನೀಡ್ದೇನೆ ಒಳಗಡೆ ಹೋಗ್ತಾ ಇದ್ದ ತಾರಕ್ನನ್ನು ನೋಡಿ, ಸುಂದರವಾಗಿದ್ದೇನೆ ಎಂಬ ಅಹಂಕಾರ ಇವನಿಗೆ. ಅಸಲು ನನಗೆ ನಾಚಿಕೆನೇ ಇಲ್ಲ. ಅವನು ಕರೆಯದಿದ್ರು ಬಂದು ಬೈಕ್ ಹತ್ತಲು. ಅದೇನೋ ಗೊತ್ತಿಲ್ಲ, ನನ್ನ ಮೊದಲ ಬಾರಿ ನೋಡಿದಾಗಿಂದ ನನ್ನ ಕಣ್ಣುಗಳಿಗೆ ಏನೋ ಮಾಯ ರೋಗ ಬಂದಂತೆ ಆಗಿದೆ. ಈ ದಿಕ್ಕಿಲ್ಲದೆ ಕಣ್ಣುಗಳು ಅವನನ್ನೇ ನೋಡ್ತವೆ. ನನ್ನ ನೋಟ ನೋಡಿ ಅವನಿಗೆ ನಾನು ತುಂಬ ಹಗುರವಾಗಿ ಬಿಟ್ಟಿದ್ದೀನಿ ಎಂದು ತನಗೆ ತಾನೇ ಅಂದ್ಕೊಳ್ತಾ, ಈ ಬಾರಿ ಮಾತ್ರ ಅವನು ಕರೆಯದೆ ನಾನು ಒಳಗಡೆ ಹೋಗೋದೇ ಇಲ್ಲ. ಕರೆದರೂ ಬರಲ್ಲ ಎಂದು ಹೇಳಿಬಿಡು ಎಂದು ತನ್ನನ್ನು ತಾನು ಮೋಟಿವೇಟ್ ಮಾಡಿಕೊಂಡ್ಳು ಅಂಕಿತಾ. ಆದರೆ ಅವಳ ಆಸೆಗಳು ತಣ್ಣೀರನ್ನು ಸುರಿಸ್ತಾ ಇದ್ದಂತೆ ಅಸಲು ಹಿಂದೆ ತಿರುಗಿ ಅಂಕಿತಾಳನ್ನು ನೋಡ್ದೇನೆ ತಾರಕ್ ಒಳಗಡೆ ಹೋಗ್ಬಿಟ್ಟ. ಅವಳನ್ನು ಕರೀಲೂ ಇಲ್ಲ, ತಿರುಗಿ ನೋಡಲೂ ಇಲ್ಲ. ಅಂಕಿತಾ, ನಿನಗೆ ಇಷ್ಟು ಘೋರ ಅವಮಾನ ಆಗಬೇಕಿತ್ತಾ? ಅವನು ನಿನ್ನನ್ನು ಬಾ ಅನ್ನೋದು ಇರಲಿ, ಅಟ್ಲೀಸ್ಟ್ ಒಂದು ಕರೆ ಕೂಡ ಮಾಡಲಿಲ್ಲ ಎಂದು ತನ್ನನ್ನು ತಾನೇ ಬೈದ್ಕೊಳ್ತಾ ಇದ್ದರೆ ಅವಳ ಒಳಗಡೆ ಇದ್ದ ಮನಸ್ಸು ಪಕ್ಕಕ್ಕೆ ಬಂದು ನಿಂತ್ಕೊಳ್ತು. ಅಂಕಿತಾಳನ್ನು ಕೆಳಗಡೆಯಿಂದ ಮೇಲಿನವರೆಗೂ ನೋಡಿ, ಕರೆಯೋದು ಬದುಕಿ ಮಾಡುವುದು ಇರಲಿ, ಅಸಲು ನಿನ್ನನ್ನು ಅವನು ಕಣ್ಣೆತ್ತಿ ಕೂಡ ನೋಡಿದ್ನಾ ಎಂದು ಕೇಳಿತು ಅವಳ ಒಳ ಮನಸ್ಸು. ಇಲ್ಲ ಎಂದು ಅಳುವ ಮುಖ ಮಾಡಿಕೊಂಡು ಹೇಳಿದ್ಲು ಅಂಕಿತಾ. ಮತ್ತೆ ಯಾಕೆ ಅವನು ಕರೆದರೆ ನೆನೆದರೆ ಎಂದು ಇಷ್ಟು ಹಾರಾಡ್ತಾ ಇದ್ದೀಯಾ ಎಂದು ಮನಸ್ಸು ಗದರಿಸಿತು. ನನ್ನ ಬದುಕು ಹೋಗಿ ಹೋಗಿ ಇಂತಹ ಕಲ್ಲು ಮನಸ್ಸಿನವನಿಗೆ ಕನೆಕ್ಟ್ ಆಯ್ತಲ್ಲ ಎಂದು ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಎಂದು ಅಂದ್ಕೊಂಡ್ಳು ಅಂಕಿತಾ. ನೀನು ಅಂದ್ಕೊಳ್ತೇ ಇರಬಹುದು ಬಿಡು, ಆದರೆ ನಾನಂತೂ ಅವನಿಗೆ ಕನೆಕ್ಟ್ ಆಗಿಬಿಟ್ಟೆ ಎಂದು ನಾಚಿಕೆ ಇಲ್ಲದೆ ನಾಚಿಕೊಳ್ತಾ ಹೇಳಿತು ಅವಳ ಮನಸ್ಸು. ಚೀಚಿ, ನಾಚಿಕೆ ಇಲ್ಲದ ಹಾಗೆ ಹೇಗೆ ಹೇಳ್ತೀಯ ನೋಡು, ಈಗ ತಾನೇ ಅವನು ನಿನ್ನನ್ನು ಕಣ್ಣೆತ್ತಿ ಕೂಡ ನೋಡಲಿಲ್ಲ ಎಂದು ಬೈದು ಮತ್ತೆ ಅವನಿಗೆ ಕನೆಕ್ಟ್ ಆಗಿದ್ದೇನೆ ಎಂದು ಹೇಳ್ತೀಯಲ್ಲ ಎಂದು ಅಂಕಿತಾ ಕೇಳಿದ್ಲು. ಅದೇನೋ ಇಲ್ಲ, ಅಸಲಿಗೆ ಅವನು ನಿರ್ಲಕ್ಷ್ಯ ಮಾಡಿದ್ದು ನನ್ನನ್ನಲ್ಲ ಅಲ್ವಾ ಎಂದು ಕಣ್ಣು ಹಾರಿಸುತ್ತಾ ಕೇಳಿತು ಅವಳ ಮನಸ್ಸು. ಅವನು ಎದುರಿಗಿರುವ ನನ್ನನ್ನೇ ಪಟಾಯಿಸಿಕೊಳ್ತಿಲ್ಲ, ಇನ್ನು ಕಣ್ಣಿಗೆ ಕಾಣದ ನಿನ್ನನ್ನು ಪಟಾಯಿಸ್ಕೊಳ್ತಾನಾ ಎಂದು ವಕ್ರಾಕಾರವಾಗಿ ಹೇಳಿದ್ಲು ಅಂಕಿತಾ. ಅವನು ನಿನ್ನನ್ನು ಪಟಾಯಿಸ್ಕೊಳ್ಳದೇ ಇದ್ರೂ ಪರವಾಗಿಲ್ಲ, ನಾನಂತೂ ಅವನಿಗೆ ಕನೆಕ್ಟ್ ಆಗ್ತೀನಿ ಎಂದಿತು ಮನಸ್ಸು ಒಂದು ಫೀಲಿಂಗ್ನಲ್ಲಿ. ಕಣ್ಣು ಹೋಗುತ್ತೆ ನಿನಗೆ, ಹೀಗೆ ನೀನು ನನ್ನನ್ನು ಮೀರಿ ಸ್ವತಃ ನಿರ್ಧಾರ ತೆಗೆದುಕೊಳ್ಬಾರ್ದು. ಅಸಲಿಗೆ ಅವನಲ್ಲಿ ಅಂತಹದ್ದೇನಿದೆ ಆ ಕಪ್ಪು ಮೈ ಬಣ್ಣದ ಸುಂದರ ಹೊರತಾಗಿ? ನನಗೇನು ಕಣ್ಣು ಹೋಗಲ್ಲ, ನೋಡ್ತಾ ನೋಡ್ತಾ ಇನ್ನೂ ಹೊಳಪು ಬರ್ತಾ ಇವೆ ಅವನ ಅಂದವನ್ನು. ಒಮ್ಮೆ ನನ್ನ ಕಣ್ಣಿನಿಂದ ನೋಡೇ ಹುಚ್ಚಿ ಎಂದು ಸ್ಟೈಲಾಗಿ ಸ್ಮೈಲ್ ಮಾಡಿ ಹೇಳ್ತು ಮನಸ್ಸು. ನೀನು ಯಾರೇ ಅವನಿಗೆ ಕನೆಕ್ಟ್ ಆಗಲು? ನಾನಂತೂ ಆಗಲ್ಲ. ಅವನು ನನ್ನನ್ನು ಪಾಯಸದಲ್ಲಿರುವ ಒಣದ್ರಾಕ್ಷಿಯಂತೆ ತೆಗೆದು ಎಸಿತಾ ಇದ್ದಾನೆ ಎಂದು ಅಳ್ತಾ ಹೇಳಿದ್ಲು ಅಂಕಿತಾ. ಹಾಗೆ ತೆಗೆಯೋದು ನಿನ್ನನ್ನು ಪ್ರತ್ಯೇಕವಾಗಿ ಬಾಯಿಗೆ ಹಾಕ್ಕೊಂಡು ಅಗಿಯಲು ಮಾತ್ರವೇ ಕಣೆ ಹುಚ್ಚಿ ಎಂದು ಮನಸ್ಸು ಹೇಳಿತು. ಹಾಗಿದ್ರೆ ದ್ರಾಕ್ಷಿಯನ್ನು ಯಾರಾದರೂ ಮಿಸ್ ಮಾಡ್ಕೊಳ್ತಾರಾ? ಇವನು ಮಾಡ್ಕೊಳ್ತಿದ್ದಾನಲ್ಲ ಅಂದ್ಲು. ನಿನ್ನ ತಲೆ, ಅವನು ಮಿಸ್ ಮಾಡ್ಕೊಳ್ತಾ ಇಲ್ಲ, ನಿನ್ನನ್ನು ಮೊದಲು ಪ್ರತ್ಯೇಕಿಸ್ತಾ ಇದ್ದಾನೆ. ಹಾಗೆ ಮಾಡಿದ ನಂತರ ನಿನ್ನನ್ನು ಒಂದೇ ಸಲ ಬಾಯಿಗೆ ಹಾಕ್ಕೊಂಡು ಅಗಿತಾನೆ ನೋಡ್ತಾ ಇರು. ಆಗ ನೋಡು, ಅವನಿಂದ ಹೊರಬರಲಾರ್ದೆ ಒದ್ದಾಡ್ತೀಯ ಎಂದು ಭವಿಷ್ಯ ಹೇಳಿತು ಮನಸ್ಸು.
ಅಷ್ಟೇ ಅಂದ್ಯಾ ಅಂತೀಯಾ? ನಾನು ಹೇಳಬೇಕಾದದನ್ನು ಹೇಳಿದ್ದೀನಿ. ಕೇಳೋದು ಬಿಡೋದು ಇನ್ನು ನಿನ್ನ ಇಷ್ಟ. ನಿನ್ನ ಸಾವು ನೀನು ಸಾಯಿ, ನಾನಂತೂ ಹೋಗ್ತಾ ಇದ್ದೇನೆಮ್ಮ ಎಂದು ಮನಸ್ಸು ಗಾಳಿಯಲ್ಲಿ ಹಾರ್ತಾ ತೇಲ್ತಾ ತಾರಕ್ನ ಮುಂದೆ ಹೋಗ್ಬಿಡ್ತು. ಮನಸ್ಸೇ ಹೋದ್ಮೇಲೆ ಈ ದೇಹ ಇಲ್ಲಿ ಏನು ಮಾಡುತ್ತೆ ಅಲ್ವಾ? ಅದಕ್ಕೆ ಬೇಸದಿಂದ ಕಾಲನ್ನು ಎಳ್ಕೊಂಡು ಒಳಗಡೆ ಹೋದ್ಲು ಅಂಕಿತ. ಒಳಗಡೆ ಹೋಗೋ ಅಷ್ಟರಲ್ಲಿ ಅಲ್ಲಿಯೂ ಟೇಬಲ್ ಖಾಲಿ ಇಲ್ಲದಂತೆ ಯಾವುದೋ ಕಾರ್ನರ್ ಟೇಬಲ್ನಲ್ಲಿ ಕುಳಿತಿದ್ದ ತಾರಕ್ನನ್ನು ಹಿಂದೆ ನೋಡಿ ಗುರುತಿಸಿ ಹತ್ತಿರ ಹೋಗಿ ನೋಡೋ ಅಷ್ಟರಲ್ಲಿ ಶಾಕ್ನಿಂದ ಅವಳ ಕಣ್ಣುಗಳು ದೊಡ್ಡದು ಮಾಡಿ ನೋಡಿದ್ಲು ಅಂಕಿತ. ಅಸಲಿಗೆ ಅಂಕಿತ ಶಾಕ್ ಆಗಿದ್ದು ಯಾಕೆ ಅಂತೀರಾ? ಏನಂದರೆ ತಾನು ಹೋಗೋ ಅಷ್ಟರಲ್ಲಿ ಚೇರ್ನಲ್ಲಿ ತಾರಕ್ಕಿದ್ರೆ ದರ್ಪದಿಂದ ತಾರಕ್ನ ಮಡಿಲಲ್ಲಿ ಕುಳಿತಿದ್ದು ಆ ಮನಸ್ಸು ಮೇಲಾಗಿ ತಾರಕ್ ಕುತ್ತಿಗೆ ಸುತ್ತ ಕೈ ಬೇರೆ ಹಾಕಿ ಅವನ ಕೆನ್ನೆಗೆ ಮುತ್ತು ಬೇರೆ ಇಡ್ತಾ. ಅದನ್ನು ನೋಡಿ ಅಂಕಿತ ಶಾಕಾಗಿ ಇದೇನು ಹೀಗೆ ಮಾಡ್ತಾ ಇದೀಯಾ ಎಂದು ಅಂದ್ಕೊಂಡು ಏನು ಮಾಡ್ತಿದ್ದೀಯಾ ನೀನು? ಮೊದಲು ಏಳು ಏಳು ಅವನ ಮೇಲಿಂದ. ಅವನೇನು ಸೋಫಾ ಸೆಟ್ ಅಂದ್ಕೊಂಡ್ಯಾ? ಅವನ ಮೇಲೆ ಕುಳಿತಿದೆಯಲ್ಲ, ಆ ಮುತ್ತು ಕೊಡೋದೇನು ಎಂದು ಜೋರಾಗಿ ಕೂಗಿದ ಅಂಕಿತಾಳ ಮಾತಿಗೆ ತಾರಕ್ ತಲೆ ಎತ್ತಿ ಅವಳನ್ನು ನೋಡಿ ಹುಚ್ಚಿ, ಯಾರನ್ನೇ ಜರುಗಲಿಕ್ಕೆ ಹೇಳ್ತಾ ಇದೀಯಾ ಅಂದನು ತುಂಬ ಕಿರಿಕಿರಿಯಿಂದ. ಅವಳ ಮನಸ್ಸು ಮಾತ್ರ ಅಂಕಿತ ಮಾತನ್ನು ಕೇರೇ ಮಾಡದೆ ತಾರಕ್ ಜುಟ್ಟಿನೊಂದಿಗೆ ಆಟವಾಡ್ತಾ ಅವನ ತುಟಿಯವರೆಗೆ ಹೋಗಿ ಅಂಕಿತಾಳನ್ನು ನೋಡಿ ಕಣ್ಣು ಹೊಡಿತಾ ಇತ್ತು. ಛೇ ಅಬ್ಬಾ, ನಿಲ್ಸೆ, ಅದು ತಪ್ಪು, ಹಾಗೆ ಮಾಡಬಾರ್ದು. ಅದು ಅಂಕಿತ ಹೇಳ್ತಾ ಇದ್ರೆ ಮೆಂಟಲ್, ಏನಾಯಿತು ನಿನಗೆ? ಅಸಲಿಗೆ ಇಲ್ಲಿ ಯಾರಿದ್ದಾರೆ ಎಂದು ಜರುಗಲಿಕ್ಕೆ ಹೇಳ್ತಿದೀಯಾ ಎಂದು ತಾರಕ್ ಕಿರಿಕಿರಿಯಿಂದ ಕೇಳಿದನು. ಅಯ್ಯೋ, ನಿಮ್ಗೆ ಹೇಗೆ ಹೇಳಲಿ ಸರ್, ನಿಮಗೆ ಗೊತ್ತಿಲ್ಲ. ನಿಮ್ಮ ಮಡಿಲಲ್ಲಿ ನನ್ನ ಮಡಿಲಲ್ಲಿ ಏನಿದೆ ಎಂದು ತನ್ನ ತಾನು ನೋಡಿಕೊಂಡನು ತಾರಕ್. ಅಯ್ಯೋ ಸರ್, ಅದು ನಿಮ್ಮ ಮಡಿಲಲ್ಲಿ ಎಂದು ನಿಲ್ಲಿಸಿದ್ಲು. ಹೇಗೆ ಹೇಳಲಿ ಸರ್ ಎಂದು ತಲೆ ಬಡ್ಕೊಳ್ತಾ ಇದ್ರೆ ಮೆಂಟಲ್, ಹೇಗೆ ಹೇಳೋದೇನು, ಬಾಯಿಂದ ಹೇಳು. ನಾನೇನು ನಿನ್ನಂಥ ದಡ್ಡ ಅಂದ್ಕೊಂಡಿದ್ಯಾ ಎಂದು ತಾರಕ್ ರೇಗಿದನು. ಅಬ್ಬಾ, ಇವನಿಗೆ ಹೇಗೆ ಹೇಳಲಿ ದೇವ್ರೆ ಎಂದು ತಾರಕ್ನನ್ನು ನೋಡೋ ಅಷ್ಟರಲ್ಲಿ ಮನಸ್ಸು ಆಗಲೇ ಅವನ ತುಟಿಗಳ ಹತ್ರ ಹೋಗೇ ಬಿಟ್ಟಿತ್ತು. ನೋ 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 ಎಂದು ಜೋರಾಗಿ ಕೂಗಿದ್ಲು ಅಂಕಿತ. ಅದಕ್ಕೆ ಸುತ್ತಮುತ್ತಲಿ ಇದ್ದವರೆಲ್ಲ ಅವಳನ್ನು ವಿಚಿತ್ರವಾಗಿ ನೋಡ್ತಾ ಇದ್ರೆ ತಾರಕ್ ಅಂಕಿತಾಳ ಕೈ ಹಿಡಿದು ಗಟ್ಟಿಯಾಗಿ ಎಳೆದು ತನ್ನ ಪಾಕದಲ್ಲಿ ಕುಳಿಸ್ಕೊಂಡ. ಒಂದು ಕೈಯಿಂದ ಅವಳ ಬಾಯಿ ಕೂಡ ಮುಚ್ಚಿದ. ಮೆಂಟಲ್, ಯಾಕೆ ಹಾಗೆ ಚಂದ್ರಮುಖಿಯಂತೆ ನಾಗವಲ್ಲಿ ಮೈ ಮೇಲೆ ಬಂದ ಹಾಗೆ ಅರ್ಚ್ತಾ ಇದೀಯಾ? ಅಬ್ಬಾ ಸರ್, ಅಸಲಿಗೆ ಈಗ ಇಲ್ಲಿ ಯಾಕೆ ನಿಲ್ಲಿಸಿದ್ರಿ ಎಂದು ಅಂಕಿತ ಕೇಳಿದ್ಲು. ನಿನಗೇನಾದರೂ ಕಣ್ಣು ಕಾಣಲ್ವಾ? ಕೆಫೆಯಲ್ಲಿ ಯಾಕೆ ನಿಲ್ಲಿಸ್ತಾರೆ? ನಿನಗಾಗಿ ಅಷ್ಟು ಹೊತ್ತು ಕಾದಿದ್ದಕ್ಕೆ ನನಗೆ ತಲೆನೋವು ಬಂದಿದೆ. ಫಿಲ್ಟರ್ ಕಾಫಿ ಕುಡಿದು ಹೋಗೋಣ, ಕುಳಿತುಕೋ ನೀನು ಕೂಡ ಅಂದ. ನನಗೇನು ತಲೆನೋವಿಲ್ಲ, ಬೇಗ ಹೋಗೋಣ ಬನ್ನಿ ಅಂದ್ಲು. ಹೋಗೋಣ ನಿಲ್ಲು, ಎಷ್ಟು ಹೊತ್ತು ಹೋಗೋಣ ಅಂದೆ ತಾನೇ, ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತುಕೋ ಎಂದು ಅವಳನ್ನು ಗದರಿಸ್ತಾ ಇರುವಾಗಲೇ ಆರ್ಡರ್ ಕೂಡ ಬಂತು. ಅವನ ಫಿಲ್ಟರ್ ಕಾಫಿ ತೆಗೆದುಕೊಳ್ತಾ ಅಂಕಿತಾಳಿಗಾಗಿ ತರಿಸಿದ್ದ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಗ್ಲಾಸ್ ಅವಳ ಮುಂದಿಟ್ಟು ಬಾಯಿ ಮುಚ್ಕೊಂಡು ಇದನ್ನು ಕುಡಿದು ಅಳು, ಆಮೇಲೆ ಹೋಗೋಣ ಅಂದನು ಅವಳ ಕಿವಿಯ ಹತ್ತಿರ ಮೆಲ್ಲಗೆ. ತಾರಕ್ನ ಬಿಸಿ ಉಸಿರು ಅವಳ ಕಿವಿಗೆ ತಾಕಿ ಅವಳಿಗೆ ಒಂದು ಕ್ಷಣ ಉಸಿರು ಕಟ್ಟಿದಂತೆ ಆಗಿತ್ತು. ಗಟ್ಟಿಯಾಗಿ ಕಣ್ಮುಚ್ಕೊಂಡು ಅದನ್ನು ನೋಡಿ ತಾರಕ್ ಹಿಂದೆ ಸರಿಯಲು ಅವಳು ಕಣ್ಬಿಟ್ಟು ಪಕ್ಕಕ್ಕೆ ನೋಡಿದ್ಲು. ತಾರಕ್ನನ್ನು ಇನ್ನೂ ಅಂಟಿಕೊಂಡಿರುವ ಮನಸ್ಸನ್ನು ನೋಡಿ ಪ್ಲೀಸ್ ಪ್ಲೀಸ್ ಹೀಗೆ ಬಂದುಬಿಡು ಎಂದು ಕಣ್ಣಿನಲ್ಲೇ ಸನ್ನೆ ಮಾಡ್ತಾ ಇರುವ ಅಂಕಿತಳನ್ನು ನೋಡಿ ಕನ್ಫರ್ಮ್ ಆಗಿ ಇವಳಿಗೆ ಹುಚ್ಚು ಹಿಡ್ದಿದೆ ಅಂದ್ಕೊಂಡನು ತಾರಕ್. ಅದನ್ನು ಕೇಳಿಸ್ಕೊಂಡ ಅಂಕಿತ ಮುಖ ಉಬ್ಬಿಸ್ಕೊಂಡ್ರೆ ಏನು ಹಾಗೆ ನೋಡ್ತೀಯಾ, ಬೇಗ ಕುಡಿ ಹೋಗೋಣ ಅಂದನು. ನನಗೇನು ಬೇಡ ಸರ್, ನೀವು ಕಾಫಿ ಕುಡಿದರೆ ಬೇಗ ಹೋಗಬಹುದು ಅಂದ್ಲು ಅಂಕಿತ. ತಾರಕ್ ಅವಳನ್ನು ಕೋಪದಿಂದ ನೋಡ್ತಾ, ನೀನು ಯಾವುದೋ ಒಂದು ಸಾರಿ ಹೇಳಿದ್ರೆ ಕೇಳೋದೇ ಇಲ್ಲ ಅಲ್ವಾ? ನಿನಗೆ ಹೇಗೆ ಕುಡಿಸ್ಬೇಕು ಎಂದು ನನಗೆ ಚೆನ್ನಾಗಿ ಗೊತ್ತು ಎಂದು ಅಂಕಿತ ಸುತ್ತ ಕೈ ಹಾಕಲು ಹೋದ. ನೋ 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 ಸರ್, ಬೇಡ, ನಾನು ಕುಡಿತೇನೆ ಎಂದು ಗ್ಲಾಸ್ ತೆಗೆದುಕೊಳ್ಳಲು ಹೋಗುವಾಗ ವೆಯ್ಟ್ ಎನ್ನುತ್ತಾ ತಾರಕ್ ಮಿಲ್ಕ್ ಶೇಕ್ ಮೇಲೆ ಕಾಣ್ತಾ ಇದ್ದ ದ್ರಾಕ್ಷಿಯನ್ನು ಸ್ಪೂನಿಂದ ಜಾಗರೂಕತೆಯಿಂದ ತೆಗೆದು ಪಕ್ಕದ ಪ್ಲೇಟ್ನಲ್ಲಿ ಇಡ್ತಾ ಇರೋದನ್ನು ನೋಡಿದ್ಯಾ, ಸಪ್ರೇಟ್ ಮಾಡ್ತಾ ಇದ್ದಾನೆ ನೋಡು ಎಂದು ಕೂಗಿ ಹೇಳಿತು ಅವಳ ಮನಸ್ಸು.
ನಿಜವಾಗಿಯೂ ಮನಸ್ಸು ಹೇಳ್ದಂತೆಯೇ ಮಾಡ್ತಾ ಇರುವ ತಾರಕ್ನನ್ನು ನೋಡಿ ಅಂಕಿತಾ ಬಾಯಿ ಬಿಟ್ಟು ನೋಡ್ತಾ ಇದ್ರೆ, ಏ ಹುಚ್ಚಿ, ಯಾಕೆ ಹಾಗೆ ಬಾಯಿ ಬಿಡ್ತಾ ಇದ್ದೀಯಾ? ಬಾಯಿ ಮುಚ್ಚು, ಇಲ್ಲದಿದ್ದರೆ ಸೊಳ್ಳೆಗಳು ಹೋಗಿ ನಿನ್ನ ಬಾಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತವೆ ಎಂದು ತಾರಕ್ ಮೆಲ್ಗೆ ಹೇಳಿದಾಗ ತಕ್ಷಣ ಬಾಯಿ ಮುಚ್ಚಿದ್ಲು ಅಂಕಿತಾ. ದ್ರಾಕ್ಷಿಗಳನ್ನೆಲ್ಲ ಪಕ್ಕಕ್ಕೆ ಇಟ್ಟು ಮಿಲ್ಕ್ ಶೇಕ್ ಮಾತ್ರ ಅವಳ ಮುಂದೆ ಜರುಗಿಸಿ, ಈಗ ಕುಡಿ ಎಂದು ಆರಾಮವಾಗಿ ಕುಳಿತು ತನ್ನ ಕಾಫಿ ಕುಡಿದನು ತಾರಕ್. ಪಕ್ಕದ ಪ್ಲೇಟ್ನಲ್ಲಿರುವ ದ್ರಾಕ್ಷಿಗಳನ್ನು ನೋಡ್ತಾ ಇದ್ದ ಅಂಕಿತಾ, ಸರ್, ಒಂದು ಡೌಟು ಕೇಳಲಾ ಅಲ್ಲೂ ಮೆಲ್ಲಗೆ. ಇನ್ನೂ ತಡ ಯಾಕೆ, ಕೇಳು ಅಂದನು ತಾರಕ್. ಅದು ಈ ಯಾಕೆ ಈ ಪಕ್ಕಕ್ಕೆ ಇಟ್ಟಿದ್ದೀರಾ ಈ ದ್ರಾಕ್ಷಿಗಳನ್ನು ಸರ್ ಅಂತ ಕೇಳಿದ್ಲು ಅಂಕಿತಾ. ಅದಾಗಲೇ ಕಾಫಿ ಕುಡಿದು ಮುಗಿಸಿದ್ದ ತಾರಕ್, ಹಾಂ, ಇವುಗಳನ್ನು ಒಂದೇ ಸಲ ಬಾಯಿಗೆ ಹಾಕ್ಕೊಂಡು ತಿನ್ನಲು ಹೀಗೆ ತಿನ್ನೋದು ನನಗೆ ತುಂಬ ಇಷ್ಟ. ಸಾಮಾನ್ಯವಾಗಿ ಯಾವುದಾದ್ರೂ ಡೆಸರ್ಟ್ನಲ್ಲಿ ಬೆರೆತು ಬಂದರೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಅದಕ್ಕೆ ಸಪ್ರೇಟಾಗಿ ಮಾತ್ರ ತಿಂದರೆ ಆ ರುಚಿ ಇದೆ ನೋಡು, ಅಂತ ಬಾಯಿಗೆ ಹಾಕ್ಕೊಂಡು ನನಗೆ ತುಂಬ ಇಷ್ಟ ಎಂದು ಆ ರುಚಿನ ಆಸ್ವಾದಿಸ್ತಾ ಹೇಳಿದನು ತಾರಕ್. ಅಚ್ಚುಕಟ್ಟಾಗಿ ಮನಸ್ಸು ಹೇಳ್ದಂತೆಯೇ ಮಾತಾಡ್ತಾ ಇರುವ ತಾರಕ್ನನ್ನು ನೋಡಿ ಅಂಕಿತಾಗೆ ಮಿಲ್ಕ್ ಶೇಕ್ ಗಂಟಲಿಗೆ ಸಿಲುಕಿ ಕೆಮ್ಮು ಬಂತು. ಏನು, ನಿನ್ನ ದ್ರಾಕ್ಷಿಗಳನ್ನು ತಿಂದೆ ಅಂತ ಕೋಪ ಬಂತಾ? ಅಷ್ಟೊಂದು ಹೊಟ್ಟೆ ಉರಿ ಬೇಡ, ಬೇಕಿದ್ರೆ ಇನ್ನೊಂದು ಶೇಕ್ ತರಿಸ್ತೀನಿ. ನೋನು, ಬೇಡ ಸರ್ ಅಂದ್ಲು ತಕ್ಷಣ. ಪಕ್ಕ ಮತ್ತೆ ನಿನ್ನ ದ್ರಾಕ್ಷಿ ತಿಂದೆ ಎಂದು ಮುನಿಸ್ಕೊಳ್ಳಲ್ಲ ತಾನೇ? ಛೇ, ಈ ದ್ರಾಕ್ಷಿಗಾಗಿ ಯಾರಾದರೂ ಮುನಿಸ್ಕೊಳ್ತಾರಾ? ಸರ್, ನಾನೇನು ಅಂತಹ ಕಪಟಿ ಅಲ್ಲ. ಏನೋ ಯಾರಿಗೆ ಗೊತ್ತು, ನಿನಗಿರುವ ವಿಚಿತ್ರ ಅಭ್ಯಾಸಗಳಲ್ಲಿ ಇದು ಕೂಡ ಒಂದು ಅಂದ್ಕೊಂಡೆ ಅಷ್ಟೆ. ನನಗೇನು ಅಂತಹ ಅಭ್ಯಾಸಗಳು ಏನಿಲ್ಲ ಸರ್. ಸರಿ, ಬೇಗ ಕುಡಿ, ಈಗ ಹೋಗೋಣ. ಹೋಗಬೇಕು ಅಂದನು ತಾರಕ್. ಸ್ವಲ್ಪ ಸಮಯಕ್ಕೆ ಅಂಕಿತಾ ಮಿಲ್ಕ್ ಶೇಕ್ ಮುಗಿಸಲು ಇಬ್ಬರೂ ಸೇರಿ ಹೊರಗಡೆ ಬಂದರು. ತಾರಕ್ ಅಂಕಿತಾಳನ್ನು ಬೈಕ್ ಹತ್ತಿಸ್ಕೊಂಡು ಹೋಗ್ತಾ ಇರುವಾಗ ಅವಳು ತಡೆದು, ಸರ್, ನನ್ನ ಕಾರನ್ನು ಶೆಡ್ನಿಂದ ತೆಗೆದುಕೊಳ್ಬೇಕು. ಮೆಕ್ಯಾನಿಕ್ ಕಾಲ್ ಮಾಡಿದ, ರಿಪೇರಿ ಮುಗಿದಿದೆ ಅಂತ. ಓಕೆ ಎಂದು ವಿಳಾಸನ ಕೇಳಿ ಮೆಕ್ಯಾನಿಕ್ ಶೆಡ್ ಹತ್ರ ಡ್ರಾಪ್ ಮಾಡಿ ಅವಳು ಅಲ್ಲಿಂದ ಕಾರ್ ತೆಗೆದುಕೊಂಡು ಹೋಗೋವರೆಗೂ ಅಲ್ಲೇ ಇದ್ದು ಅಂಕಿತ ಹೋದ್ಮೇಲೆ ತಾನು ಹೊರಟು ಹೋದ ತಾರಕ್. ತನ್ನ ಮನುಷ್ಯರು ಕೊಟ್ಟ ತಾರಕ್ ವಿವರಗಳನ್ನು ತಿಳಿದುಕೊಂಡು ಗೂಗಲ್ ಮ್ಯಾಪ್ನ ಆನ್ ಮಾಡಿಕೊಂಡು ತಾರಕ್ ಹುಡುಕ್ತಾ ಹೊರಟನು ಸಾಮ್ರಾಟ್ನನ್ನು. ಸಂದುಗಳಲ್ಲಿ ಸಾಮ್ರಾಟ್ ಕಾರು ಹೋಗಲು ಸಾಧ್ಯವಾಗದೆ ಮೊದಲು ಗಲ್ಲಿಯಲ್ಲೇ ಕಾರ್ ನಿಲ್ಲಿಸಿ ಫೋನಲ್ಲಿ ವಿಳಾಸ ನೋಡ್ತಾ ಮುಂದೆ ಹೋಗ್ತಾ ಇದ್ದ ಸಾಮ್ರಾಟ್ಗೆ ಎದುರಾಗಿ ಆಗಲೇ ತನ್ನ ಬೈಕ್ನಲ್ಲಿ ಬಂದನು ತಾರಕ್. ಸಾಮ್ರಾಟ್ನನ್ನು ಅಲ್ಲಿ ನೋಡಿದ ತಾರಕ್ ಬೈಕ್ ನಿಲ್ಲಿಸಿ, ಏನೋ ಇಲ್ಲಿಗೆ ಬಂದಿದೀಯಾ ಎಂಬಂತೆ ನೋಡಿದನೇ ಹೊರತು ಮಾತೇ ಆಡಲಿಲ್ಲ. ತಾರಕ್ ನೋಟದಲ್ಲೇ ಅವನ ಪ್ರಶ್ನೆ ಅರ್ಥ ಮಾಡಿಕೊಂಡ ನಮ್ಮ ಸಾಮ್ರಾಟ್. ನಾನು ನಿನ್ನ ಜೊತೆ ಮಾತಾಡಬೇಕು ಅಂದನು ಎತ್ತಲೋ ನೋಡ್ತಾ. ಯಾರ ಜೊತೆ ಮಾತಾಡಬೇಕು? ರಸ್ತೆ ಜೊತೆನಾ ಅಥವಾ ಆ ಮರದ ಜೊತೆನಾ? ಓ, ಈ ನಡುವೆ ಮರಗಿಡಗಳ ಜೊತೆಗೂ ಮಾತನಾಡ್ತಾ ಇದ್ದೀರಾ ಏನು ಎಂದು ವ್ಯಂಗ್ಯವಾಗಿ ಕೇಳಿದನು ತಾರಕ್. ಸಾಮ್ರಾಟ್ ಕೋಪದಿಂದ ಮುಷ್ಟಿ ಬಿಗಿದು, ನಿನ್ನ ಜೊತೆನೇ ಮಾತಾಡಬೇಕು ಅಂದನು. ತಾರಕ್ನನ್ನು ನೋಡ್ತಾ, ಮಾತನಾಡು, ನಾನೇನು ಬೇಡ ಅಂದಿಲ್ವಲ್ಲ ಅಂದನು ತಾರಕ್ ನಗ್ತಾ. ತಾರಕ್ನ ವ್ಯಂಗ್ಯಕ್ಕೆ ಸಾಮ್ರಾಟ್ಗೆ ಸಿಟ್ಟು ಬರ್ತಾಯಿದ್ರೆ, ಇಲ್ಲಿಲ್ಲ, ಸ್ವಲ್ಪ ದೂರ ಹೋಗೋಣವಾ? ಅಲ್ಲಿ ನನ್ನ ಕಾರಿದೆ, ಅಲ್ಲಿಗೆ ಹೋಗೋಣ ಅಂದನು ಸಾಮ್ರಾಟ್. ತಾರಕ್ ಕಂಟ್ರೋಲ್ ಮಾಡ್ಕೊಳ್ತಾ ನೇರವಾಗಿ ಬೈಕ್ನ ಚಲಾಯಿಸಿದನು. ಸಾಮ್ರಾಟ್ ಕಾರ್ ನಿಲ್ಲಿಸಿದ ಜಾಗಕ್ಕೆ ಬಂದನು. ಸಾಮ್ರಾಟ್ ನಡೆದುಕೊಂಡು ಅಲ್ಲಿಗೆ ಬಂದನು. ಸಾಮ್ರಾಟ್ ಬರೋಷ್ಟರಲ್ಲಿ ತಾರಕ್ ಬೈಕ್ ಹಿಡಿಯದೆ ಸಿಗರೇಟ್ ಹಚ್ಕೊಂಡು ಸ್ಟೈಲಾಗಿ ಹೊಗೆ ಬಿಡ್ತಾ ಇದ್ದ. ತಾರಕ್ ಸೊಕ್ಕು ನೋಡಿ ಸಾಮ್ರಾಟ್ಗೆ ತಡೆಯಲು ಸಾಧ್ಯ ಆಗದೆ ನೇರವಾಗಿ ವಿಷಯಕ್ಕೆ ಬಂದ. ನೋಡು, ನೀನು ಇನ್ನೊಮ್ಮೆ ಅಂಕಿತ ಜೊತೆ ಕಾಣಿಸ್ಕೊಳ್ಬಾರ್ದು ಅಂದನು ಸಾಮ್ರಾಟ್. ತುಟಿಗಳ ಮಧ್ಯದಿಂದ ಸಿಗರೇಟ್ನ ತೆಗೆದು ಎರಡೂ ಬೆರಳುಗಳ ಮಧ್ಯೆ ಹಿಡಿದು, ಅಂಕಿತನ ಅಂದಹಾಗೆ ಯಾರೋ ಅವಳು ಎಂದು ವಿಚಿತ್ರವಾದ ಭಾವನೆಯನ್ನು ತೋರಿಸಿದನು ತಾರಕ್. ಈ ಕತೆ ಮುಂದುವರಿಯೋದು. ಇವರಿಬ್ಬರ ಮಧ್ಯೆ ಪೈಪೋಟಿ ಶುರುವಾಗುತ್ತಾ? ಅಂಕಿತ ಯಾರಿಗೆ ಸಿಗ್ತಾಳೆ? ಮುಂದಿನ ಎಪಿಸೋಡ್ಗಳಲ್ಲಿ ಅದನ್ನು ನೋಡೋಣ. ಮತ್ತೆ ಸಿಗೋಣ. ಧನ್ಯವಾದಗಳು.